ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದು ನ್ಯೂ ಟ್ರೆಂಡಿಂಗ್ ಡಿಸೈನ್ ಕಟಿಂಗ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, 3 ಇಂಚಸ್ಗೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು 3 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ, 3 ಇಂಚ್ಗೆ. ಇಲ್ಲಿಂದ ಮಾಮೂಲಿ ಶೇಪ್ ತಗೊಂಡು ಈ ರೀತಿ ತಗೋಬೇಕು. ಮತ್ತು ಇದು ಬಂದ್ಬಿಟ್ಟು ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ನಾನಿಲ್ಲಿ ಕೆಳಗಡೆ ಒಂದು 3 ಇಂಚ್ಗೆ ಇಟ್ಟಿದ್ದೀನಿ. ಡೀಪು 3 ಇಂಚ್ಗೆ ಇಟ್ಟು ಈ ರೀತಿ ಮಾಮೂಲಿ ಇಲ್ಲಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟಕ್ಕೇ ನೆಕ್ ಬಿಡ್ತು ನೋಡಿಕೊಂಡು ತೊಗೋಬೇಕಾಗುತ್ತೆ. 4 ಇಂಚಿದೆ, ಇಲ್ಲೂ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಏನಪ್ಪ ಮಾಡಬೇಕು ಅಂದರೆ, ನಮಗೆ ಈ ಶೇಪು 2 ಇಂಚ್ಗೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾನೊಂದು 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇಲ್ಲಿ ಅದಾದಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸ್ಟ್ರೇಟ್ ಹೆಂಗೆ ಬರುತ್ತೆ ಹಂಗೆ ಹಾಕಬೇಕು. ನೀವು ಆ ಕಡೆ ಸೊಟ್ಟ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಒಂದೇ ಲೆವೆಲ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? ಮತ್ತು ನಾವಿಲ್ಲೇ ಒಂದು ಅರ್ಧ ಇಂಚು ನೋಡಿ, ಈ ಕಡೆಯಿಂದ ಇಲ್ಲಿಗೆ ಇದು 2 ಇಂಚ್ ಆಗಿದೆ, ಒಂದು 3/4 ಇಂಚೇ ತೊಗೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. 3/4 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೇನೋ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಒಳಗಡೆಗೆ ಮಾಡ್ಕೋಬೇಕು, ಆಚೆಗೆ ಮಾಡಬಾರ್ದು. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದ ಒಳಗಡೆ ಬರಲಿ ಮಾರ್ಕು. ಏನಕ್ಕಪ್ಪ ಅಂದರೆ ಡೀಪು ಆ ಕಡೆ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ ಬ್ರಾಡು, ಅದಕ್ಕೋಸ್ಕರ. ಈ ಕಡೆ ಆದರೆ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಈ ರೀತಿ ಮಾಡಿಕೊಂಡು ಈಗ ಇದನ್ನು ಅಷ್ಟೇ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಡಿಸೈನ್ ಹೊಲ್ದು ಮಾರ್ಕಿಂಗ್ ಏನು ಬೇಕಾಗಿಲ್ಲ, ನಾನು ಒಂದು ಅಳತೆಯಲ್ಲಿ ಹಂಗೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ಅದಕ್ಕೋಸ್ಕರ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಇದು ಈ ಮಾರ್ಕಿಂದ ಈ ಮಧ್ಯಕ್ಕೆ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದೇ ಕರ್ವ್ ಡಿಸೈನ್ ಬರೋದು. ಓಕೆನಾ? ಈ ರೀತಿ ಇದೆಯಾ, ಇದನ್ನು ಈ ರೀತಿ ಶೇಪ್ ಕೊಡಿ. ಈ ಥರ. ಓಕೆ, ಏನು ಮೇಲೆ 3/4 ಇಂಚಿಗೆ ತೊಗೊಂಡಿದ್ವಲ್ಲ, 2 ಇಂಚಿಗೆ ತೊಗೊಂಡ್ರೆ 3/4 ಇಂಚಿಗೆ ತೊಗೊಳ್ಳಿ, 1 ಇಂಚ್ ತೊಗೊಂಡ್ರೆ ಅರ್ಧ ಇಂಚಿಗೆ ತೊಗೊಳ್ಳಿ, ಅದು ಸರಿ ಹೋಗುತ್ತೆ. ಓಕೆನಾ? ಈ ರೀತಿ ಇದು ಏನು ಶೇಪ್ ಇದೆ ಹಾಗೇ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಕ್ಯಾನ್ವಾಸ್ ಬೇಕಾದರೆ ಕೊಟ್ಕೋಬೋದು. ರೀತಿಯಾಗಿ ಸಪ್ರೇಟಾಗಿ ಇಡೋಣ. ಈಗ ಇದು ಮಾಮೂಲಿ ಆಯಿತು. ಹೀಗಿರಲಿ, ಇದು ಸೈಡ್ ಇಡೋಣ. ಇವಾಗ ಇದು ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ನೆಕ್ ತೆಗಿಬೇಕು. ನೆಕ್ ಬಂದ್ಬಿಟ್ಟು ಈ ರೀತಿ ಶೇಪ್ ಕೊಟ್ಕೊಂಡು ರೌಂಡ್ ಶೇಪ್ ಕೊಡಿ. ಇಲ್ಲಿ ಬೇಕಂದರೆ ಪೈಪಿಂಗ್ ಆದರೂ ಕೊಟ್ಕೋಬೋದು, ನೀವು ಇಲ್ಲ ಬೇಡ ಅಂದರೆ ಹಾಗೇನೂ ಇನ್ಔಟ್ ಮಾಡ್ಕೋಬೋದು, ಸಾಕು ಅಷ್ಟೇ. ಅಂದರೆ ಇವಾಗ ನಮಗೆ ಇವಾಗ ಇದು ಸ್ಟಿಚ್ಚಿಂಗ್ ಇದ್ರ ಮೇಲೆ ಬರಬೇಕಲ್ವ, ಇಲ್ಲಿ ಓಪನ್ ಇದೆ. ಇದಕ್ಕೆ ಇದು ಒಂದಕ್ಕೋಸ್ಕರ ನೀವು
ಎಕ್ಸ್ಟ್ರಾ ಲೈನಿಂಗಲ್ಲಿ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಅಷ್ಟೇ. ಇವಾಗ ಏನಿಲ್ಲಿ ಕಟಿಂಗ್ ಆಗಿದೆ ಇದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಅದಕ್ಕೋಸ್ಕರ ಇದು ಬೇಕು. ಇವಾಗ ಇದನ್ನಷ್ಟು ಇಲ್ಲಿಗೆ ತೊಗೊಂಡ್ರೆ ನಾವು ಇದ್ರ ಮೇಲೆ ಈ ರೀತಿ ಇಟ್ಟು ಈಗ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈಗ ಇನ್ನೌಟ್ ಮಾಡಿದ್ಮೇಲೆ ಈಗ ಇದ್ರ ಮೇಲೆ ಬರಬೇಕಿದು ಸ್ಟಿಚ್ಚು. ಇವಾಗ ಇಲ್ಲಿ ಆಲ್ರೆಡಿ ಇಲ್ಲಿ ಬಟ್ಟೆ ಇದ್ದರೆ ಇವಾಗ ಈ ಕಡೆಯಿಂದ ಇದ್ದರೆ ಇವಾಗ ಇದ್ರ ಮೇಲೇ ನಾವು ಹಿಂಗೆ ಕೊಟ್ಟರೆ ಕೂತ್ಕೊಳ್ಳುತ್ತೆ. ಓಕೆನಾ? ಅವಾಗ ಇಲ್ಲಿ ಬಟ್ಟೆ ಒಳಗಡೆ ಇರಬೇಕು ನಮಗಿದು. ಹಂಗಾಗಿ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಬೇಕಂದರೆ ನಾನು ಹೇಳ್ದಂಗೆ ಇಲ್ಲಿ ಒಂದು ಅರ್ಧ ಇಂಚು ಹಿಂಗೆ ಎಕ್ಸ್ಟ್ರಾ ಬಟ್ಟೆ ತೊಗೊಬಿಡಿ, ಸರಿ ಹೋಗುತ್ತೆ. ಇದಕ್ಕೂ ಈ ರೀತಿ ಒಂದು ಚೂರು ಪೀಸ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ನೀವು ಪೇಪರಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಈ ಥರ ತೊಗೊಂಡ್ರೆ ಇದ್ರ ಅವಶ್ಯಕತೆ ಜೈಂಟಿಂಗ್ ಬರೋಲ್ಲ. ಇದು ಆಲ್ರೆಡಿ ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ, ಇವಾಗ ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೊತೀನಿ. ಓಕೆನಾ? ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ಈ ರೀತಿ ಇದೆಯಲ್ಲ, ಇವಾಗ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಹೀಗೆ ಒಂದು ಸ್ಟಿಚ್ ಹಾಕೋತೀನಿ. ಅಷ್ಟೇ. ಓಕೆನಾ? ಈ ಕಡೆನೂ ಅಷ್ಟೇ ಸೇಮ್ ಅದೇ ರೀತಿಯೇ ಕೊಟ್ಟು ಸ್ಟಿಚ್ ಮಾಡ್ಕೊಂಬಿಡೋಣ. ಈ ರೀತಿ ಬರಬೇಕು. ಇವಾಗ ಇದನ್ನು ಮೇನ್ ಪೀಸ್ ಹೇಗೆ ಕಟ್ ಮಾಡ್ಕೊಳ್ಳೋದು ನೋಡೋಣ. ನಿಮಿಷ ಬಾರ್ಡ್ರ್ ಹೇಗಿದೆ ಈಗ ಜೊತೆಗೆ ಇದನ್ನು ಇಟ್ಕೊಂಡು ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಇದು ಬಾರ್ಡ್ರು ನೀಟಾಗಿ ಇಲ್ಲಿದ್ರ ಮೇಲೆ ಬರುತ್ತೆ. ಓಕೆನಾ? ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಮಾಡಿದಾಗ ಆ ಕಡೆ ಈ ಕಡೆ ಆಗಬಾರ್ದು ಅಷ್ಟೇ. ಅಷ್ಟೇ. ಕೆಳಗಡೆ ಪೀಸನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನಾವು ಕೆಳಗಡೆ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಈ ರೀತಿ ಇನ್ನೌಟ್ ಮಾಡ್ಕೊಂಬಿಟ್ಟು ಬೇಕಾದರೆ ಪೈಪಿಂಗ್ ಕೊಡ್ಬೋದು, ಇಲ್ಲ ಲೇಸ್ ಆದರೂ ಕೊಟ್ಕೋಬೋದು. ನಾನು ಪೈಪಿಂಗೇ ಕೊಡ್ತೀನಿ, ಸಿಲ್ವರ್ ಕಲರಲ್ಲಿ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಬಾರ್ಡರು ಸಿಲ್ವರ್ ಕಲರಲ್ಲಿ ಬರುತ್ತಲ್ಲ, ಹಾಗಾಗಿ ಒಂದು ಪೈಪಿಂಗು ಇಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಲೇಸ್ ಕೊಟ್ಕೋಬೋದು, ಚೆನ್ನಾಗಿರುತ್ತೆ. ಎರಡರಲ್ಲೂ ಎರಡೂ ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ಲೈನಿಂಗ್ ಮೇಲೆ ಪಾಯಿಂಟ್ ಒಳಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಬೇಕಾದರೆ ನೀವು ಪೈಪಿಂಗ್ ಆದರೂ ಕೊಡ್ಬೋದು, ಲೇಸ್ ಆದರೂ ಕೊಡ್ಬೋದು, ಇಲ್ಲ ಬೇಡ ಅಂದರೆ ಹಾಗೇನೂ ಬಿಡ್ಬೋದು. ಯಾವ ಥರನಾದರೂ ಮಾಡ್ಕೊಬೋದು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ. ಅದು ರೆಡಿ ಆದಮೇಲೆ ಹಾಗೇ ಡಾಟ್ ಹಿಡಿದು ರೆಡಿ ಮಾಡ್ಕೋಬೇಕಾಗತ್ತೆ. ಡಾಟ್ ಬಂದುಬಿಟ್ಟು ನಾವು ಮಾಮೂಲಿ ಸೊಂಟ ಸುತ್ತಳ ತಗೋತೀವಲ್ವ, 4ನೇ ಒಂದು ಭಾಗ ತೊಗೋತೀವಲ್ಲ, ಆ ಒಂದು ಭಾಗನ ಇದ್ರಲ್ಲಿ ಅಳತೆ ತೊಗೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಂಡ್ರೆ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಈ ಶೋಲ್ಡರ್ ಇದ್ದರೆ ಶೋಲ್ಡರ್ ಮಧ್ಯೆ ಮಡ್ಚ್ಬೋದಾಗಿತ್ತು, ಇದು ಶೋಲ್ಡರ್ ಅಟ್ಯಾಚ್ ಮಾಡಿಲ್ವಲ್ಲ ಇನ್ನು, ಅದಕ್ಕೋಸ್ಕರ ನೀವು ಹಂಗೇ ಒಂದು ಅಳತೆಯಲ್ಲಿ ಶೋಲ್ಡರ್ ಮಧ್ಯೆ ಬರೋ ಥರ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆ್ಯಂಡ್ ಮತ್ತು ಇದು ಕೆಳಗಡೆ ಪೀಸ್ ಬಂದುಬಿಟ್ಟು ಬ್ಲೌಸ್ ಪೀಸ್ ಜಾಸ್ತಿ ಇರಲಿಲ್ಲ, ಅದು ಅಂದರೆ ಎಮ್ಮಿಂಗ್ ಪಟ್ಟಿ ಕೊಡಲೇಬೇಕಿತ್ತು. ಮತ್ತು ಅದಕ್ಕೆ ಜೈಂಟ್ ಮಾಡಿ ಮಾಡೋದು ಬೇಡ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ ನಾನು ಎಕ್ಸ್ಟ್ರಾ ಪೀಸ್ ಕೊಡ್ತಾಯಿದ್ದೀನಿ, ಲೈನಿಂಗ್ ಪೀಸ್ನ. ಬೇಕು ಅಂದರೆ ಕೊಡ್ಬೋದು, ಹೇಳ್ದಂಗೆ ಅದರಲ್ಲೇ ಬಟ್ಟೆ ಇದ್ದಿದ್ದರೆ ಕೊಡ್ತಾ ಇರಲಿಲ್ಲ. ಬಟ್ಟೆ ಸ್ವಲ್ಪ ಏರುಪೇರಿತ್ತು, ಮತ್ತು ಅದೆಲ್ಲ ಜೈಂಟ್ ಮಾಡೋ ಬದಲು ಹೊಸ ಪಟ್ಟಿನೇ ಕೊಟ್ಬಿಡೋಣ ಅಂದ್ಬಿಟ್ಟು ಈ ರೀತಿ ಹೊಸ ಇದು ಎಮ್ಮಿಂಗ್ ಪಟ್ಟಿ ಕೊಡ್ತಾಯಿದ್ದೀನಿ. ಅದು ಎಮ್ಮಿಂಗು ನೀವು ಎಮ್ಮಿಂಗ್ ಆದರೂ ಮಾಡ್ಕೊಬೋದು, ಇಲ್ಲ ಸ್ಟಿಚಿಂಗ್ ಆದರೂ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಸ್ಟಿಚಿಂಗ್ ಮಾಡಿದ್ರೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಇಲ್ಲ ಅಂದರೆ ಎಮ್ಮಿಂಗ್ ದೊಡ್ಡೋಲ್ಗೆ ಹಾಕ್ಕೊಂಬಿಟ್ಟು ಆಮೇಲೆ ಎಮ್ಮಿಂಗ್ ಮಾಡಿ ಬಿಚ್ಚಬೇಕಾಗುತ್ತೆ ಅಷ್ಟೇ. ಈ ರೀತಿ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಜಾಸ್ತಿ ಬೋಟಿಕ್ಕೊಳ್ಳಲ್ಲಿ ಇದೇ ಮೆಥಡ್ ಯೂಸ್ ಮಾಡೋದು. ಆದರೆ ನನಗೆ ಈ ಥರ ಮತ್ತೆ ಅಟ್ಯಾಚ್ ಮಾಡಬೇಕು ಅಂದರೆ ಇಷ್ಟ ಆಗೋಲ್ಲ. ಮೊದಲೇ ಅದರಲ್ಲೇ ಬಟ್ಟೆ ಬಿಟ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಎಕ್ಸ್ಟ್ರಾ ಬಟ್ಟೆ ಮತ್ತೆ ಅದಕ್ಕೆ ಪ್ಯಾಚ್ ಕೊಡೋದೇನು ಬೇಡ ಅನಿಸುತ್ತೆ. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ.
ಹಾಗಾಗಿ ಅದರಲ್ಲೇ ಬಟ್ಟೆ ಬಿಟ್ಟು ಫೋಲ್ಡ್ ಮಾಡಿದ್ರೆ ಈಸಿ ಅನಿಸುತ್ತೆ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿ ಮತ್ತೆ ಕಟಿಂಗ್ ಮಾಡಿ ಎಮ್ಮಿಂಗ್ ಮಾಡ್ಕೊಳ್ಳೋದೆಲ್ಲ ಬೇಡ ಅನಿಸುತ್ತೆ. ಈಸಿಯಾಗಿ ಹೇಗಿರುತ್ತೋ ಆ ರೀತಿ ಮಾಡ್ಕೋಬೇಕಾಗುತ್ತೆ. ನೀವು ಅಷ್ಟೇ ಅದರಲ್ಲೇ ಬಟ್ಟೆ ಬಿಡೋಕ್ಕೆ ಚಾನ್ಸ್ ಆದರೆ ಅದೇ ರೀತಿ ಬಿಡಿ, ಆಗೋದೇ ಇಲ್ಲ ಅಂದಾಗ ಪಟ್ಟಿ ಕೊಡೋದು. ನಾನು ಯಾವಾಗಲೂ ಅಷ್ಟೇ, ಅದಕ್ಕೇನಾದರೂ ಅಡ್ಜಸ್ಟ್ ಆಗುತ್ತೆ ಅಂದರೆ ಹಂಗೆ ಮಾಡಿಬಿಡ್ತೀನಿ. ಅಡ್ಜಸ್ಟ್ ಆಗದೇ ಇದ್ದಾಗ ಎಕ್ಸ್ಟ್ರಾ ಪಟ್ಟಿ ಕೊಡೋದಕ್ಕೆ ರೆಡಿ ಮಾಡೋದು. ಇವಾಗ ಇದು ರೆಡಿ ಆಯಿತು. ಇವಾಗ ಹೇಳ್ದಂಗೆ ಈ ಮಧ್ಯೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅಲ್ಲಿ ಡಾಟ್ ಪಾಯಿಂಟ್ನ ಹಿಡ್ಕೋಬೇಕಾಗುತ್ತೆ ನೀಟಾಗಿ. ಈ ರೀತಿ ಡಾಟ್ ಪಾಯಿಂಟ್ ಹಿಡಿದಾದ್ಮೇಲೆ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಪೀಸ್ ಇರುತ್ತಲ್ಲ ಕಟ್ ವರ್ಕ್ ಪೀಸು, ಅದು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಡಾಟ್ ಹಿಡಿದ್ಬಿಟ್ಟು ಮತ್ತು ನಾವು ಕಟ್ ವರ್ಕ್ ಡಿಸೈನ್ ಬಾರ್ಡರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಅದಕ್ಕೆ ಕ್ಯಾನ್ವಾಸ್ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ಹಾಗೇನು ಸ್ಟಿಚ್ ಮಾಡ್ಬೋದು. ನಾನು ಸ್ವಲ್ಪ ಸ್ಟಿಫಾಗಿ ಬರಲಿ, ನೀಟಾಗಿ ಫಿನಿಶಿಂಗ್ ಬರಲಿ ಅಂದ್ಬಿಟ್ಟು ಕ್ಯಾನ್ವಾಸ್ ತೊಗೋತಾಯಿದ್ದೀನಿ. ಕ್ಯಾನ್ವಾಸ್ ಆಲ್ರೆಡಿ ನಾನು ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟಿರೋದ್ರಿಂದ ಏನು ಮಾಡಿದ್ದೀವಲ್ಲ ಅದ್ರ ಶೇಪ್ಗೆ ನಾವು ಕ್ಯಾನ್ವಾಸ್ನ ತೊಗೋಬೇಕಾಗುತ್ತೆ. ನೀವು ಐರನ್ ಇದ್ದರೆ ಐರನ್ ಮಾಡ್ಕೊಂಬಿಡಿ, ಇನ್ನೂ ಈಸಿಯಾಗಿ ಆಗುತ್ತೆ. ಯಾಕೆಂದರೆ ಐರನ್ ಆದರೆ ಅಂಟ್ಕೊಂಬಿಡುತ್ತೆ. ನಾನು ಮತ್ತೆ ಅದು ಯಾಕೆಂದರೆ ಐರನ್ ಬಾಕ್ಸ್ ಮನೆಗೆ ಬಂದು ಮಾಡಬೇಕು, ಅಂಗಡಿಲಿ ಮಾಡಲ್ಲ. ಅದಕ್ಕೋಸ್ಕರ ತೆಗೆದು ಹಾಕಿ ಮಾಡೋ ಬದಲು ಹಾಗೆ ಸ್ಟಿಚ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡ್ಕೊಬಿಡಿ. ಈಗಂತೂ ತುಂಬ ಜನದ ಹತ್ರ ಐರನ್ ಬಾಕ್ಸ್ ಇದ್ದೇ ಇರುತ್ತೆ, ಆಟೋಮೆಟಿಕ್ ಐರನ್ ಬಾಕ್ಸ್ಗಳು. ಹಂಗಾಗಿ ಒಂದು ಸ್ವಲ್ಪ ಹೀಟ್ ಮಾಡಿಕೊಂಡು ಐರನ್ ಮಾಡ್ಕೊಂಬಿಟ್ರೆ ಸ್ಟಿಫಾಗಿರುತ್ತೆ. ಓಕೆನಾ? ಅಂದರೆ ಕರು ಡಿಸೈನು ನೀಟಾಗಿ ಕೂತ್ಕೊಳ್ಳುತ್ತೆ, ನಮ್ಗೆ ಕ್ಯಾನ್ವಾಸು ಅಂಟ್ಕೊಂಡ್ಬಿಡುತ್ತೆ, ಮತ್ತು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋಲ್ಲ, ಒಂಥರ ಫಿನಿಶಿಂಗ್ ಆಗಿರುತ್ತೆ. ಓಕೆನಾ? ಈ ರೀತಿ ಒಂದು ಸೈಡು ರೆಡಿ ಮಾಡ್ಕೊಂಡಾದ್ಮೇಲೆ ಅದು ಕ್ಯಾನ್ವಾಸೆಲ್ಲ ಅಟ್ಯಾಚ್ ಮಾಡಾದಮೇಲೆ ಲೈನಿಂಗ್ಗೆ ಮೇನ್ ಪೀಸ್ ಏನು ಆಲ್ರೆಡಿ ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಆ ಕರು ಡಿಸೈನ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಿ ಅದನ್ನು ನೀಟಾಗಿ ನ್ಯಾಚ್ ಹಾಕ್ಕೋಬೇಕು. ನ್ಯಾಚೇ ಮುಖ್ಯ ಇದರಲ್ಲಿ. ನ್ಯಾಚ್ ಹಾಕಲಿಲ್ಲ ಅಂದರೆ ನೀವು ಉಲ್ಟಾ ತಿರುಗಿಸಿದಾಗ ತಿರುಗಲ್ಲ, ಅಲ್ಲಿ ಗಂಟು ಥರ ಆಗುತ್ತೆ. ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಸ್ಟಿಚ್ಚಿಂಗ್ ಎಲ್ಲಿರುತ್ತೆ ಅಲ್ಲಿವರೆಗೂ ನ್ಯಾಚ್ ಬೀಳಬೇಕು. ಆ ರೀತಿ ಹಾಕಿದಾಗ ನೀಟಾಗಿ ತಿರುಗುತ್ತೆ ಬಟ್ಟೆ. ಆವಾಗೇನಾಗುತ್ತೆ ನಮ್ಗೆ ಡಿಸೈನ್ ಏನಿದೆ ಕಟ್ ವರ್ಕ್ ಡಿಸೈನು, ಕ್ಯಾಲಫ್ ಡಿಸೈನು ಸೂಪರಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಇನ್ಔಟ್ ಮಾಡ್ಕೋಬೇಕು. ಇನ್ಔಟ್ ಮಾಡಿಕೊಂಡು ನೀವು ಐರನ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ. ಓಕೆನಾ? ನೋಡಿ ನಾನು ಇಲ್ಲಿ ಹಾಕ್ತಿದ್ದಿಲ್ಲ, ಆ ಥರ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಈ ರೀತಿ ಆದಮೇಲೆ ನೀಟಾಗಿರುತ್ತೆ. ಇವಾಗ ಆದಮೇಲೆ ಇದನ್ನು ತಿರುಗಿಸ್ಕೊಂಡು ಮತ್ತೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಓಕೆನಾ? ಅಷ್ಟೇ. ಇದು ಎರಡು ಸೈಡು ಸೇಮ್ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ಕ್ಯಾಲಫ್ ಡಿಸೈನ್ ಈಗಿನ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಜನ ಇದೇ ಡಿಸೈನ್ನ ಇಷ್ಟಪಡ್ತಾರೆ. ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಕ್ಯಾಲಫ್ ಡಿಸೈನ್, ಬೋಟ್ ನೆಕ್ ಕ್ಯಾಲಫ್ ಡಿಸೈನ್ ಇದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಬೇರೆ ಬೇರೆ ಕಟ್ ವರ್ಕ್ ಡಿಸೈನಲ್ಲಿ ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಅಂತ. ಇದು ರೆಗ್ಯುಲರಾಗಿ ಎಲ್ಲರೂ ಬಾರ್ಡರ್ ಸೀರೆಗೆ ಅಂದರೆ ಸಾಕು ಈ ಥರದ್ದೇ ಡಿಸೈನ್ ಸೆಲೆಕ್ಟ್ ಮಾಡ್ಕೋತಾರೆ. ಹಾಗೆ ನಿಮಗೆ ಯಾವ ಡಿಸೈನ್ ಇಷ್ಟ, ಈ ಥರ ಕಟ್ ವರ್ಕ್ ಡಿಸೈನ್, ಕ್ಯಾಲಫ್ ಡಿಸೈನ್ ಇಷ್ಟನಾ ಅಂತ ಒಂದು ಕಮೆಂಟ್ ಮಾಡಿ. ನಮಗೂ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಅಂತಂದರೆ ಇಲ್ಲ ಯಾವ ಥರದ್ದು ಡಿಸೈನಲ್ಲಿ ಬೇಕು ಅಂದ್ರೂ ನಂಗೆ ಕಮೆಂಟ್ ಮಾಡಿ. ಓಕೆನಾ? ಆ ಥರ ಡಿಸೈನಲ್ಲಿ ಬೇಕಾದ್ರೆ ನಾನು ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಓಕೆನಾ? ಇವಾಗ ಈ ರೀತಿ ಆದರೆ ರೆಡಿ ಆಯಿತು ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಈ ರೀತಿ ನೀವು ರೆಡಿ ಮಾಡ್ಬೋದು. ಅದೆಲ್ಲ ಸ್ಟಿಚಿಂಗ್ ಆದಮೇಲೆ ಮೇಲ್ಗಡೆ ಎಮ್ಮಿಂಗ್ ಪಟ್ಟಿ ಕೊಟ್ಕೋಬೇಕು. ಈ ಕೆಳಗಡೆ ಬಂದ್ಬಿಟ್ಟು ನಾವು ಏನು ಮೆಜರ್ಮೆಂಟ್ಗೆ ಇರುತ್ತೋ ಆ ಕ್ಯಾಲಫ್ ಡಿಸೈನ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ವೀಡಿಯೋ ಆನೇ ಮಾಡಿಲ್ಲ, ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ. ಹಂಗಾಗಿ ನಾನು ಇದು ಜೈಂಡಿಂಗ್ ಮಾಡೋದು ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಮೇಲ್ಗಡೆ ಎಮ್ಮಿಂಗ್ ಪಟ್ಟಿ ಕೊಡ್ತಾಯಿದ್ದೀನಿ. ಅಂದರೆ ನೀವು ಡೈರೆಕ್ಟಾಗಿ ಪೈಪಿಂಗ್ ಪಟ್ಟಿನೇ ಕೊಡ್ಬೋದು. ಪೈಪಿಂಗ್ದು ಏನಾಗುತ್ತೆ, ನಾವು ನ್ಯಾಚ್ ಹಾಕಿದಾಗ ಅದು ಬಟ್ಟೆ ಚುಚ್ಚಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾಮೂಲಿ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಬೇಕು ಅಂದರೆ ಆಮೇಲೆ ಕೊಡ್ಬೋದು ಎಮ್ಮಿಂಗ್ ಪಟ್ಟಿ, ಇದು ರೆಡಿ ಥ್ರೆಡ್ ಪೈಪಿಂಗ್ನ. ಆವಾಗೇನಾಗುತ್ತೆ ನೀಟಾಗಿರುತ್ತೆ. ಓಕೆನಾ? ನಾನೇನು ಇದಕ್ಕೆಲ್ಲ ಪೈಪಿಂಗ್ ಏನು ಕೊಟ್ಟಿಲ್ಲ, ಇಷ್ಟಕ್ಕೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಪೈಪಿಂಗ್ ಅವಶ್ಯಕತೆ ಇಲ್ಲ ಅನ್ನಿಸ್ತು, ಅದಕ್ಕೆ ಪೈಪಿಂಗ್ ಕೊಟ್ಟಿಲ್ಲ. ಈ ರೀತಿ ನೀಟಾಗಿ ಎಮ್ಮಿಂಗ್ ಪಟ್ಟಿ ಕೊಟ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಹೇಳ್ದಂಗೆ ಆಮೇಲೂ ಬೇಕಾದರೆ ನೀವು ಪೈಪಿಂಗ್ನ ಕೊಟ್ಕೋಬೋದು, ರೆಡಿ ಪೈಪಿಂಗ್ನ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನಗೆ ಎಷ್ಟು ತಿಳಿಸೋಕ್ಕಾಗುತ್ತೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಡಿಸೈನು ಇಷ್ಟು ಚೆನ್ನಾಗಿ ಬಂದಿದೆ
ಅಂತ ನೋಡಿ ನೋಡೋಣ, ಹಾಕ್ಕೊಂಡು ತೋರ್ಸೋಕ್ಕಾದ್ರೆ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಡ್ರೆಸ್ಗೂ ಇದೇ ಡಿಸೈನ್ನೇ ಹೊಲ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸುಮಾರು ಜನಕ್ಕೆ ಹೊಲ್ಕೊಟ್ಟಿದ್ದೀನಿ. ಟ್ರೆಂಡಿಂಗಲ್ಲಿರೋದ್ರಿಂದ ಎಲ್ಲರೂ ಇದೇ ಡಿಸೈನ್ನೇ ಕೇಳ್ತಾ ಇರ್ತಾರೆ. ಹಂಗಾಗಿ ನೀವು ಬೇಕಾದರೆ ಒಂದು ಬಾರ್ಡ್ರ್ ಸೀರೆ ಇದ್ದರೆ ಈಗೆಲ್ಲ 500 ರೂಪಾಯಿಗೆಲ್ಲ ಸಿಗುತ್ತೆ ಸ್ಯಾರಿಗಳು. ಆರಾಮಾಗಿ ತೊಗೊಂಡು ನೀವು ಬೇಕಾದರೆ ಈ ಥರ ನಿಮ್ಮ ಮಕ್ಕಳಿಗೆ ಲಂಗ ಬ್ಲೌಸು ಈ ಥರ ಡಿಸೈನಾಗಿ ರೆಡಿ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಈಗಿನ ಟ್ರೆಂಡಿಂಗ್ ಡಿಸೈನು ಅಂತಲೇ ಹೇಳ್ಬೋದು. ನೀವು ಈ ಥರ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಮೇಲೆ ಬಂದುಬಿಟ್ಟು ಎಲಾಸ್ಟಿಕ್ ಕೊಟ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.